ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 43ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಕೃಷ್ಣನು ರುಕ್ಮಿಣಿಯನ್ನು ರಕ್ಷಿಸಿ ಸಕಲ ರಾಜರ ನಡುವೆ ದ್ವಾರಕೆಗೆ ಕರೆತಂದಿದ್ದನ್ನು ನೋಡಿದೆವು. ಇಂದು ದ್ವಾರಕೆಯ ಸ್ವರ್ಣನಗರಿ ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿದೆ. ಮಧುರೆಯ ಸೆರೆಮನೆಯಲ್ಲಿದ್ದ ದೇವಕಿ ವಸುದೇವರಿಗೆ ಇಂದು ತಮ್ಮ ಮಗನ ಮದುವೆಯನ್ನು ಕಣ್ಣಾರೆ ಕಾಣುವ ಸೌಭಾಗ್ಯ ಸಿಕ್ಕಿದೆ. ಆದರೆ ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು: ಕೃಷ್ಣನ ಪ್ರಾಣವಾಗಿದ್ದ ರಾಧೆ ಎಲ್ಲಿ ಮತ್ತು ರುಕ್ಮಿಣಿ ಯಾರು? ಬನ್ನಿ, ಜಗತ್ತಿನ ಈ ದಿವ್ಯ ವಿವಾಹದ ಮಹತ್ವವನ್ನು ತಿಳಿಯೋಣ. ಕೃಷ್ಣ ಮತ್ತು ರುಕ್ಮಿಣಿ ದ್ವಾರಕೆಯ ದ್ವಾರವನ್ನು ಪ್ರವೇಶಿಸುತ್ತಿದ್ದಂತೆ ದ್ವಾರಕೆಯ ಜನರು ಹೂಮಳೆ ಸುರಿಸುತ್ತಾ ಬರಮಾಡಿಕೊಳ್ಳುತ್ತಾರೆ. ರುಕ್ಮಿಣಿಯ ಸೌಂದರ್ಯ ಮತ್ತು ಅವಳ ಶಾಂತ ಸ್ವಭಾವವನ್ನು ಕಂಡು ಜನರು ಇವಳೇ ನಮ್ಮ ದ್ವಾರಕೆಯ ಮಹಾರಾಣಿ ಎಂದು ಸಂಭ್ರಮಿಸುತ್ತಾರೆ. ದೇವಕಿ ತಾಯಿ ರುಕ್ಮಿಣಿಯನ್ನು ಆರತಿ ಎತ್ತಿ ಮನೆಗೆ ಬರಮಾಡಿಕೊಳ್ಳುತ್ತಾರೆ. ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನ್ನ ಮನೆಗೆ ಬಂದಿದ್ದಾಳೆ ಎಂಬ ಅರಿವು ಎಲ್ಲರಿಗೂ ಆಗುತ್ತದೆ. ವೇದ ಘೋಷಗಳ ನಡುವೆ ಋಷಿಮುನಿಗಳ ಸಮ್ಮುಖದಲ್ಲಿ ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹ ನೆರವೇರುತ್ತದೆ. ಅನೇಕರು ಕೇಳುವ ಪ್ರಶ್ನೆಯೆಂದರೆ, ಕೃಷ್ಣನು ರಾಧೆಯನ್ನು ಪ್ರೀತಿಸಿದರೂ ರುಕ್ಮಿಣಿಯನ್ನು ಏಕೆ ಮದುವೆಯಾದನು? ಆಧ್ಯಾತ್ಮದ ಪ್ರಕಾರ ರಾಧೆಯು ಕೃಷ್ಣನ ಆತ್ಮ ಅಥವಾ ಪ್ರೇಮದ ಸ್ವರೂಪ. ರಾಧೆ ಮತ್ತು ಕೃಷ್ಣ ಬೇರೆ ಬೇರೆಯಲ್ಲ, ಅವರು ಒಂದೇ. ಆದರೆ ರುಕ್ಮಿಣಿಯು ಕೃಷ್ಣನ ಧರ್ಮ ಅಥವಾ ಸಂಸಾರ ಜೀವನದ ಸಂಗಾತಿ. ರಾಧೆಯು ಪ್ರೇಮದ ಹಾದಿಯನ್ನು ತೋರಿಸಿದರೆ ರುಕ್ಮಿಣಿಯು ಒಬ್ಬ ಪತ್ನಿಯಾಗಿ ಕರ್ತವ್ಯದ ಹಾದಿಯನ್ನು ತೋರಿಸುತ್ತಾಳೆ. ರಾಧೆ ಮತ್ತು ರುಕ್ಮಿಣಿ ಇಬ್ಬರು ಮಹಾಲಕ್ಷ್ಮಿಯ ಅವತಾರಗಳೇ ಆಗಿದ್ದಾರೆ. ಒಬ್ಬರು ಕಾಡಿನ ಕೊಳಲಾದರೆ ಇನ್ನೊಬ್ಬರು ಅರಮನೆಯ ಸಿಂಹಾಸನ. ರುಕ್ಮಿಣಿ ಕೇವಲ ರಾಜಕುಮಾರಿಯಾಗಿ ದ್ವಾರಕೆಗೆ ಬರಲಿಲ್ಲ, ಅವಳು ಕೃಷ್ಣನ ಭಕ್ತಿಯ ಶಿಖರವಾಗಿ ಬಂದಳು. ಅವಳು ಕೃಷ್ಣನನ್ನು ಪ್ರೀತಿಸುವ ಮೊದಲೇ ಅವನ ಗುಣಗಳಿಗೆ ಶರಣಾಗಿದ್ದಳು. ದ್ವಾರಕೆಯ ಪಟ್ಟದ ರಾಣಿಯಾದ ನಂತರವೂ ಅವಳು ಅತ್ಯಂತ ವಿನಯದಿಂದ ಎಲ್ಲರನ್ನೂ ನಡೆಸಿಕೊಳ್ಳುತ್ತಾಳೆ. ಕೃಷ್ಣನ ಇತರ ಪತ್ನಿಯರಿಗಿಂತ ರುಕ್ಮಿಣಿಯು ಕೃಷ್ಣನಿಗೆ ಹತ್ತಿರವಾಗಲು ಕಾರಣ ಅವಳ ನಿಷ್ಕಲ್ಮಶ ಭಕ್ತಿ. ರುಕ್ಮಿಣಿ ಕಲ್ಯಾಣವು ಜಗತ್ತಿಗೆ ಒಂದು ಸಂದೇಶ ನೀಡುತ್ತದೆ: ಸರಿಯಾದ ಹಾದಿಯಲ್ಲಿ ಸಾಗುವ ಭಕ್ತನನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಸ್ನೇಹಿತರೆ, ರುಕ್ಮಿಣಿ ಮತ್ತು ಕೃಷ್ಣನ ಸಂಸಾರ ಜೀವನವು ಆದರ್ಶಪ್ರಾಯವಾಗಿತ್ತು. ಆದರೆ ಕೃಷ್ಣನ ಜೀವನದಲ್ಲಿ ಮುಂದೆ ಬರಲಿರುವ ಸವಾಲುಗಳು ಇನ್ನೂ ದೊಡ್ಡವಾಗಿವೆ. ಶ್ಯಮಂತಕ ಮಣಿಯ ರಹಸ್ಯವೇನು? ಕೃಷ್ಣನ ಮೇಲೆ ಕಳ್ಳತನದ ಆರೋಪ ಬಂದದ್ದು ಹೇಗೆ? ಮತ್ತು ಸತ್ಯಭಾಮೆಯ ಪ್ರವೇಶ ಕೃಷ್ಣನ ಬದುಕಿನಲ್ಲಿ ಏನನ್ನು ಬದಲಾಯಿಸಿತು? ಇದನ್ನು ನಾವು ನಾಳಿನ 44ನೇ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ರುಕ್ಮಿಣಿ ಕೃಷ್ಣ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.